ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು KS ಟ್ರೈಬ್. ಐ ಹೋಪ್ ನಿಮ್ಮದು ಇವತ್ತಿಂದ ಎಕ್ಸಾಮ್ ಚೆನ್ನಾಗಿ ಹೋಗಿದೆ. ಇವತ್ತಿಂದ ಎಕ್ಸಾಮ್ KPSC ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದೆ. ಸೊ ಪೇಪರ್ ಆಲ್ಮೋಸ್ಟ್ ವೆರಿ ಸ್ಟ್ಯಾಂಡರ್ಡ್ ಲೆವೆಲ್ ಇತ್ತು. ಸೊ ಸಾಕಷ್ಟು ಡಿಫಿಕಲ್ಟ್ ಕ್ವಶನ್ಸು ಬಂದಿದ್ವು. ಸೊ ಅದ್ರ ಮಧ್ಯ ನಮ್ಮ ಮೆಂಟಲ್ ಎಬಿಲಿಟಿ ಇದು ಸಿಂಪಲ್ ಬಟ್ ವೆರಿ ಲಾಜಿಕಲ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ಅವು ಸ್ವಲ್ಪ ಕ್ವಶನ್ಸ್ ನೋಡ್ತಾ ಹೋಗೋಣ ಇವತ್ತು. ಫಸ್ಟ್ ಕ್ವಶನ್ ನೋಡೋಣ. ಪರ್ಸೆಂಟೇಜ್ ಮೇಲಿದೆ. ಏನು ಹೇಳ್ತಿದ್ದಾರೆ, ಎ ನಂಬರ್ ರೆಡ್ಯೂಸ್ಡ್ ಬೈ 25%, ಒಂದು ನಂಬರ್ನ 25% ಕಮ್ಮಿ ಮಾಡಿದಾಗ ಆ ನಂಬರ್ 225 ಆಗುತ್ತೆ ಅಂತೆ. ವಾಟ್ ಪರ್ಸೆಂಟ್ ಶುಡ್ ಇಟ್ ಬಿ ಇನ್ಕ್ರೀಸ್ ಸೊ ದ್ಯಾಟ್ ಇಟ್ ಬಿಕಮ್ಸ್ 390. ಸೊ 390 ಅದೇ ನಂಬರ್ನ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಆ ನಂಬರ್ನ ನಾವು ಯಾವಾಗಲೂ 100% ಇರುತ್ತೆ ಅಂತ ಗೊತ್ತು ಸ್ಟಾರ್ಟಿಂಗಲ್ಲಿ. ಅದಕ್ಕೆ ಏನು ಇನ್ಕ್ರೀಸ್ ಮಾಡಿಲ್ಲ, ಡಿಕ್ರೀಸ್ ಮಾಡಿಲ್ಲ ಅಂದರೆ ಅದು ಒರಿಜಿನಲಿ 100% ಇರುತ್ತೆ ಅಂತ ಗೊತ್ತು. ಸೊ ಆ 100% ಇರೋ ನಂಬರ್ನ ಅವನು 25% ರೆಡ್ಯೂಸ್ ಮಾಡ್ತಾನೆ. 25% ಕಮ್ಮಿ ಮಾಡಿದ್ರೆ ಆ 100% ಹೋಗಿ 75% ಆಗುತ್ತೆ. ಸೊ ಅದೇ 75% ಎಷ್ಟಾಗುತ್ತೆ, ಆ ನಂಬರು 225 ಆಗುತ್ತೆ ಅಂತ ಹೇಳಿದ್ದಾನೆ. ಸೊ ಅದೇ ನಂಬರು ನಾವು 390 ಆಗೋಕ್ಕೆ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಂತ ಕೇಳಿದ್ದಾನೆ. ಸೊ ಇದು ಕ್ವಶನ್ನ ನಾವು ಹೇಗೆ ಅಪ್ರೋಚ್ ಮಾಡೋದು, ನಮ್ಮದು ರೇಷಿಯೋ ಮೆಥಡ್. ಸೊ 75% ನಮ್ಮದು 225 ವ್ಯಾಲ್ಯೂ ಆದರೆ 390ಗೆ ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. ಸೊ ಇದು ಮುಂದೆ ಸಿಂಪ್ಲಿಫೈ ಮಾಡೋಣ. 25 3 75, 25 9 225 ಆಯಿತು. ಮತ್ತು 3 1 3 3 9 ಆಯಿತು. ಮತ್ತು 3 3 1 3 3 3 9 3 0 0. ಸೊ ನಮ್ಮದು ಫೈನಲಿ ಆನ್ಸರ್ ಬಂತು 130%. ಸೊ ಮುಂಚೆ ಆ ವ್ಯಾಲ್ಯೂ ಇದ್ದಿದ್ದು ನಮ್ಮದು ಒರಿಜಿನಲಿ 100%, ಇವಾಗ ಆಗಿರೋದು 130%. ಸೊ ಇಲ್ಲೇ ನಮಗೆ ಗೊತ್ತಾಯಿತು ಆ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಯಿತು, 30% ಇನ್ಕ್ರೀಸ್ ಆಯಿತು. ಸೊ ನಮ್ಮ ಕರೆಕ್ಟ್ ಆನ್ಸರ್ ಆಪ್ಷನ್ 1 30%. ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರೊಬ್ಯಾಬಿಲಿಟಿ ಮೇಲೆ ಸಾಕಷ್ಟು ಕ್ವಶನ್ ಕೇಳಿದ್ದಾರೆ ಇವತ್ತು. ಸೊ ಎಲ್ಲರೂ ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್, ಅದು ಇದು ಎಲ್ಲ ಓದ್ಕೊಂಡು ಹೋಗಿದ್ರು. ಸೊ ನಮ್ಮ ಸರ್ಪ್ರೈಸಿಗೆ ಬಂತು ಪ್ರೊಬ್ಯಾಬಿಲಿಟಿ. ಸೊ ಬೇಸಿಕ್ ನಾಲೆಡ್ಜ್ ಇದ್ದರೆ ನಾವು ಈ ಕ್ವಶನ್ನ ಸಾಲ್ವ್ ಮಾಡ್ಬೋದು. ಅಷ್ಟೇ ಪ್ರಾಕ್ಟೀಸ್ ಮಾಡಿರಬೇಕು ಅಷ್ಟೇ ಅಂತ ಅಲ್ಲ. ಸೊ ಏನಿದೆ ಕ್ವಶನ್ ನೋಡೋಣ. ಒಂದು ಕ್ಲಾಸಲ್ಲಿ 40 ಸ್ಟೂಡೆಂಟ್ಸ್ ಇರ್ತಾರೆ. ರೋಲ್ ನಂಬರ್ ಅವರಿಗೆ 3 to 42 ಕೊಟ್ಟಿರ್ತಾರೆ. ಎ ಸ್ಟೂಡೆಂಟ್ ಇಸ್ ಪಿಕ್ಡ್ ಅಪ್ ಟು ಟೆಲ್ ಅ ಜೋಕ್. ಸೊ ಒಬ್ಬ ಸ್ಟೂಡೆಂಟಿಗೆ ಪಿಕ್ ಮಾಡ್ತಾರೆ ಜೋಕ್ ಹೇಳೋಕ್ಕೆ. ಸೊ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದಟ್ ದ ರೋಲ್ ನಂಬರ್ ಆಫ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಇಸ್ ಐದರ್ ಅ ಮಲ್ಟಿಪಲ್ ಆಫ್ 4 or 7. ಸೊ ಸ್ವಲ್ಪ ಜನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಒಬ್ಬೊಬ್ಬರ ಸ್ಟೂಡೆಂಟ್ಸಿಗೆ. ಸೊ ಅವ್ರದ್ದು ರೋಲ್ ನಂಬರು 4th ಮಲ್ಟಿಪಲ್ ಇರಬೇಕು ಅಥವಾ 7th ಮಲ್ಟಿಪಲ್ ಇರಬೇಕು, ಅದ್ರ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ಪ್ರೊಬ್ಯಾಬಿಲಿಟಿದು ಫಾರ್ಮುಲಾ ಗೊತ್ತು. ಏನದು, ಫೇವರೇಬಲ್ ಔಟ್ಕಮ್ಸ್ ಅಂದರೆ ನಮಗೆ ಬೇಕಾಗಿರೋ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್. ಇನ್ನೂ ಉದ್ರಿ ಎಷ್ಟು ಔಟ್ಕಮ್ಸ್ ಇದ್ದಾವೆ ಅದು. ಸೊ ಫಸ್ಟ್ ನಾವೇನು ಮಾಡೋಣ, 4th ಮಲ್ಟಿಪಲ್ಸ್ ನೋಡೋಣ ಮತ್ತು ಜೊತೆಗೆ 7th ಮಲ್ಟಿಪಲ್ಸ್ ನೋಡೋಣ. ಅದು 3 to 42 ಮಧ್ಯ. 3 to 42 ಮಧ್ಯ ಯಾವ್ದಾವ್ದು ಬರುತ್ತೆ, 4th ಮಲ್ಟಿಪಲ್ 4 ಅಂತ ಬರುತ್ತೆ. 8 12 16 20 24 28 32 ಬರುತ್ತೆ, 36 ಬರುತ್ತೆ, ಲಾಸ್ಟಿಗೆ 40 ಬರುತ್ತೆ. ಸೊ ಹಾಗೆ 7th ನೋಡೋಣ. 7th ಯಾವ್ದಾವ್ದು ಬರುತ್ತೆ, 3 to 42 ಮಧ್ಯೆ 7 14 21 28 35 ಲಾಸ್ಟಿಗೆ 42 ಬರುತ್ತೆ. ಸೊ ಇವಾಗ ನಮಗೆ ಫೇವರೇಬಲ್ ಔಟ್ಕಮ್ಸ್ ಎಷ್ಟಾಗುತ್ತೆ ಟೋಟಲ್ ಕೌಂಟ್ ಮಾಡೋಣ. 1 2 3 4 5 6 7 8 9 10. ಸೊ 4th ಮಲ್ಟಿಪಲ್ಸ್ ನಮಗೆ 10 ಆಯಿತು. 7th ಮಲ್ಟಿಪಲ್ಸ್ ನೋಡೋಣ. 1 2 3 4 5 6. 7th ಮಲ್ಟಿಪಲ್ಸ್ ನಮಗೆ 6 ಆಯಿತು. ಸೊ ಫೇವರೇಬಲ್ ಔಟ್ಕಮ್ಸ್ ಬಂದು ನಮಗೆ 10 ಜೊತೆಗೆ 6, ಟೋಟಲ್ 16 ಔಟ್ಕಮ್ಸ್ ಆಯಿತು. ಬಟ್ ಇಲ್ಲಿ ನಮಗೊಂದು ಅಬ್ಸರ್ವೇಷನ್ ಮಾಡಬೇಕು, ಅದು ಈ 28 ರಿಪೀಟ್ ಆಗಿರೋ ನಂಬರ್. ಸೊ ಇದು ನಂಬರ್ಸ್ ಆ್ಯಕ್ಚುಲಿ ಏನು, ಸ್ಟೂಡೆಂಟ್ಸ್ದು ರೋಲ್ ನಂಬರ್ಸು
ಸೊ 28 ಇಲ್ಲಿ 2 ಸರಿ ರಿಪೀಟ್ ಆಗಿದೆ. ಸೊ ಪಾಪ ಆ ಸ್ಟೂಡೆಂಟಿಗೆ 28 ರೋಲ್ ನಂಬರ್ ಅವನಿಗೆ 2 ಸರಿ ಜೋಕ್ ಹೇಳ್ಬಾರಪ್ಪ ಅಂತ ಕರೀತಾರ, ಇಲ್ಲ ಒಂದೇ ಸರಿ. ಸೊ 28 2 ಸರಿ ರಿಪೀಟ್ ಆಗಿದೆ, ಟೋಟಲ್ ಔಟ್ಕಮ್ಸ್ ಬಂದಿರೋದು 6. ಅವನಿಗೆ ಪಾಪ ನಾವು ಒಂದೇ ಸರಿ ಕರಿಬೇಕು. ಸೊ ಇದರಿಂದನೇ ನಾವು ಒಂದು ಸಬ್ಟ್ರ್ಯಾಕ್ಟ್ ಮಾಡಬೇಕು ಫೇವರೇಬಲ್ ಔಟ್ಕಮ್ಸ್ಗೆ. ಸೊ 16 - 1 15 ಬಂದುಬಿಟ್ಟು ನಮ್ಮದು ಟೋಟಲ್ ಫೇವರೇಬಲ್ ಔಟ್ಕಮ್ಸ್. ಸೊ ಇವಾಗ ಪ್ರೊಬ್ಯಾಬಿಲಿಟಿ ನೋಡೋಣ ಎಷ್ಟಾಗುತ್ತೆ. ಫೇವರೇಬಲ್ ಔಟ್ಕಮ್ಸ್ ಬಂದುಬಿಟ್ಟು 15 ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಎಷ್ಟು, ಟೋಟಲ್ ಔಟ್ಕಮ್ಸ್ ನಮ್ಮದು ಟೋಟಲ್ ಸ್ಟೂಡೆಂಟ್ಸ್ ದಟ್ ಈಸ್ 40. ಸೊ ಟೋಟಲ್ ಔಟ್ಕಮ್ಸ್ ನಮಗೆ 40 ಆಯಿತು. ಇದು ಮುಂದೆ ಕ್ಯಾನ್ಸಲ್ ಮಾಡೋಣ. 5 3 × 15, 5 8 × 40. ಸೊ ಪ್ರೊಬ್ಯಾಬಿಲಿಟಿ ಬಂದುಬಿಟ್ಟು ನಮಗೆ 3 ಡಿವೈಡೆಡ್ ಬೈ 8 ಆಯಿತು. ಸೊ ನಮ್ಮದು ಕರೆಕ್ಟ್ ಆನ್ಸರ್ ಆಪ್ಷನ್ 4, 3 ಡಿವೈಡೆಡ್ ಬೈ 8. ಸೊ ಇಲ್ಲಿ ನಾವೇನು ಮಾಡಿದ್ವಿ, 4ದ ಮಲ್ಟಿಪಲ್ಸ್ ಕೌಂಟ್ ಮಾಡಿದ್ವಿ 10, ಅದು 3 to 42 ಮಧ್ಯ. ಹಾಗೆ 7ದ ಮಲ್ಟಿಪಲ್ಸ್ ಕೌಂಟ್ ಮಾಡಿದ್ವಿ 3 to 42 ಮಧ್ಯ 6 ಆಯಿತು. ಬಟ್ ರಿಪೀಟ್ ಆಗ್ತಿರೋ ನಂಬರ್ 28, ಅದು ಒಂದೇ ಸರಿ ಬರಬೇಕು. ಸೊ 1 ಸಬ್ಟ್ರ್ಯಾಕ್ಟ್ ಮಾಡಿದ್ವಿ, ಫೇವರೇಬಲ್ ಔಟ್ಕಮ್ಸ್ ಆ್ಯಡ್ ಮಾಡಿ. ಸೊ ಫೇವರೇಬಲ್ ಔಟ್ಕಮ್ಸ್ 15 ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟಿದ್ರು 40. ನಮ್ಗೆ ಆನ್ಸರ್ ಬಂತು 3 ಡಿವೈಡೆಡ್ ಬೈ 8. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಒಂದು ಸಿಂಪಲ್ ಕ್ವಶನ್. ಏನು ಮಾಡಬೇಕು, ಈ ಕೊಟ್ಟಿರೋ ಸಿಂಬಲ್ನ ನಮಗೆ ಆಪ್ರೇಷನಿಂದ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಕೊಟ್ಟಿದ್ದಾರೆ, 21 ಪರ್ಸೆಂಟೈಲ್ 3 at 4 *2 at 9 #2 at 8. ಸೊ ಆ ಸೈನ್ಸ್ನ ರಿಪ್ಲೇಸ್ ಮಾಡ್ತಾ ಹೋಗೋಣ. ಪರ್ಸೆಂಟೈಲ್ ಅಂದರೆ ನಮಗೆ ಡಿವೈಡ್ ಆಗಬೇಕು. ಸೊ 21 ಡಿವೈಡೆಡ್ ಬೈ 3 ಮಾಡೋಣ. ಆಟ್ ಅಂದರೆ ನಮಗೆ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡೋಣ +4. ಸ್ಟಾರ್ ಅಂದರೆ ಸಬ್ಟ್ರ್ಯಾಕ್ಟ್ ಆಗಬೇಕು. ಸಬ್ಟ್ರ್ಯಾಕ್ಟ್ ಮಾಡೋಣ -2. ಆಟ್ ಅಂದರೆ ನಮಗೆ ಗೊತ್ತು ಪ್ಲಸ್ ಅಂತ. 9 ಹ್ಯಾಶ್ಟ್ಯಾಗ್ ಬಂದರೆ ಮಲ್ಟಿಪ್ಲೈ ಆಗಬೇಕು ಇಂಟು 2. ಆಟ್ ಅಂದರೆ ನಮಗೆ ಗೊತ್ತು ಆ್ಯಡ್ ಆಗಬೇಕು at 8. ಸೊ ಸಿಂಪ್ಲಿಫೈ ಮಾಡೋಣ. 3 1 × 3 7 × ಸೊ ಉಳಿಯೋದು ನಮಗೆ 7 + 4 - 2 + 9 × 2 ಎಷ್ಟಾಗುತ್ತೆ, 18. ಬೋರ್ಡ್ ಮಾಸ್ ರೂಲ್ ಮಾಡಬೇಕು. ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ ಆಮೇಲೆ ಆ್ಯಡ್ ಮಾಡಬೇಕು 8. ಎಷ್ಟಾಗುತ್ತೆ, 7 + 4 ನಮಗೆ 11. 11 - 2 + 18 + 8 26 ಆಯಿತು. ಸೊ 11 + 26 ಬಂದುಬಿಟ್ಟು ನಮಗೆ 37 ಆಯಿತು. ಉಳಿದಿದ್ದು -2. 37 - 2 ಬಂದು 35 ನಮ್ಮದು ಫೈನಲ್ ಆನ್ಸರ್. ಇದು ಒಂದು ಸಿಂಪಲ್ ಕ್ವಶನ್ ಇತ್ತು. 35 ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಒಂದು UPSC ಪ್ಯಾಟರ್ನ್ ಕ್ವಶನ್ನು. ಸಾಕಷ್ಟು ಸಲ ಗೌರ್ಮೆಂಟ್ ಎಕ್ಸಾಮ್ಸ್, ವೇರಿಯಸ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ, ಎಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ. ಸೊ ಏನು ಹೇಳ್ತಿದೆ ಅದು, ಮ್ಯಾನ್ ಹ್ಯಾಸ್ ಸಮ್ ಹೆನ್ಸ್ ಆ್ಯಂಡ್ ಕೌಸ್. ಹೆನ್ಸ್ ಇದ್ದಾವೆ, ಕೌಸ್ ಇದ್ದಾವೆ. ಸೊ ನಂಬರ್ ಆಫ್ ಹೆಡ್ಸ್, ತಲೆಗಳ ಸಂಖ್ಯೆ 48 ಆಯಿತು. ಹಾಗೆ ನಂಬರ್ ಆಫ್ ಫೀಟ್, ಕಾಲ್ಗಳ ಸಂಖ್ಯೆ 140 ಆಯಿತು. ದೆನ್ ದ ನಂಬರ್ ಆಫ್ ಹೆನ್ಸ್ ವಿಲ್ ಬಿ. ಸೊ ಈ ಕ್ವಶನ್ನ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಗೊತ್ತಾ, ಹೆನ್ಸ್ಗೆ X ಅನ್ಕೋತಾರೆ ಮತ್ತು ಕೌಸ್ಗೆ Y. ಸೊ ಇಬ್ಬರಿಗೂ ಹೆಡ್ ಕೌಂಟ್ ಸೇಮ್ ಇರುತ್ತೆ, ಇಬ್ಬರಿಗೂ ಒಂದೇ ತಲೆ ಇರುತ್ತೆ. ಸೊ X + Y = ಹೆಡ್ ಕೌಂಟ್ ಎಷ್ಟಿದೆ 48 ಮಾಡ್ತಾರೆ. ಮತ್ತು ಹೆನ್ಸ್ಗೆ 2 ಫೀಟ್ ಇರ್ತವೆ, ಸೊ 2x ಮಾಡ್ತಾರೆ. ಮತ್ತು ಕೌಗೆ 4 ಫೀಟ್ ಇದ್ದಾವೆ, ಸೊ 4y ಮಾಡ್ತಾರೆ = 140 ಮಾಡ್ತಾರೆ. ಆಮೇಲೆ ಇವೆರಡು ಇಕ್ವೇಷನ್ ಸಾಲ್ವ್ ಮಾಡ್ತಾರೆ. ಈ ಥರ ಮಾಡಬೇಕಾ ನಾವು? ಇಲ್ಲ, ಸಿಂಪಲ್. ಸೊ ಇದಕ್ಕೆ ಮೆಥಡ್ ಏನು, ನಮ್ಮ ಕಡೆ ನಂಬರ್ ಆಫ್ ಹೆಡ್ಸ್ ಇದ್ದಾವೆಲ್ಲ, ಹೆಡ್ಸ್ ದಟ್ ಈಸ್ 48. ನಂಬರ್ ಆಫ್ ಫೀಟ್ ಇದ್ದಾವೆ ದಟ್ ಈಸ್ 140. ಸೊ ಇದಕ್ಕೆ ಮಾಡೋ ಮೆಥಡ್ ಏನು, ಸೊ ನಮಗೆ 4 ಫೀಟ್ ಇರೋ ಆ್ಯನಿಮಲ್ದು ಕೌಂಟ್ ಬೇಕಂದರೆ ಏನು ಮಾಡಬೇಕು, ಸೊ ಈ ಹೆಡ್ಸ್ ಇದ್ದಾವಲ್ಲ, ಈ ಹೆಡ್ಸ್ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 2 ಇಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ 96 ಬರುತ್ತೆ. ಈ 96ನ ಈ ನಂಬರ್ ಆಫ್ ಫೀಟಿಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ, 44 ಬರುತ್ತೆ. ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ 44 ಆಯಿತು. ಈ ಬಂದಿರೋ
ರಿಸಲ್ಟ್ನ 2ಇಂದ ಡಿವೈಡ್ ಮಾಡಬೇಕು. 2ಇಂದ ಡಿವೈಡ್ ಮಾಡಿದಾಗ ನಮಗೆ ಬಂತು 22. ಸೊ ಈ 22 ಏನು 4 ಫೀಟ್ ದ ಅನಿಮಲ್ದು ಕೌಂಟ್. ಸೊ 4 ಫೀಟ್ ದ ಅನಿಮಲ್ ನಮಗೆ ಇಲ್ಲಿ ಕೌ ಇದೆ. ಸೊ ಕೌದು ಕೌಂಟ್ ನಮಗೆ 22 ಆಯಿತು. ಸೊ ಅವ್ರು ಕೇಳಿರೋದು ಹೆನ್ಸ್. ಸೊ ಹೆನ್ಸ್ದು ಕೌಂಟ್ ಎಷ್ಟಾಗುತ್ತೆ 48 ಮೈನಸ್ 22. 48 ಯಾಕೆ? ಯಾಕಂದರೆ ನಂಬರ್ ಆಫ್ ಹೆಡ್ಸ್ ಇಬ್ಬರದು ಸೇರಿ 48 ಇದ್ದಾವೆ. ಹೆಡ್ಸ್ ಕೌಂಟ್ ಇಬ್ಬರಿಗೂ ಸೇಮ್ ಇರುತ್ತೆ. ಅವನಿಗೊಂದು ಹೆಡ್ ಇವನಿಗೊಂದು ಹೆಡ್ ಇರುತ್ತೆ. ಸೊ 48 ಮೈನಸ್ 22 ಬಂದುಬಿಟ್ಟು ನಮ್ಮದು 26. ಸೊ ಆಪ್ಷನ್ 4 26 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಾವು ಏನು ಮಾಡಿದ್ವಿ, ಇದಕ್ಕೆ ಈ ಥರ ಕ್ವಶನಿಗೆ ಮಾಡೋ ಮೆಥಡ್ ಏನು, ಹೆಡ್ ಕೌಂಟಿಗೆ 2ಇಂದ ಮಲ್ಟಿಪ್ಲೈ ಮಾಡಿ ಅದಕ್ಕೆ ನಂಬರ್ ಆಫ್ ಫೀಟ್ ಇಂದ ಸಬ್ಟ್ರ್ಯಾಕ್ಟ್ ಮಾಡಿ ಮತ್ತು 2ಇಂದ ಡಿವೈಡ್ ಮಾಡಿದರೆ ನಮಗೆ 4 ಫೀಟ್ ಆ್ಯನಿಮಲ್ದು ಕೌಂಟ್ ಸಿಗುತ್ತೆ. ಅದರಿಂದ ಮತ್ತೆ ಈ ನಂಬರ್ ಆಫ್ ಹೆಡ್ಸ್ ಕೌಂಟಿಂದ ಸಬ್ಟ್ರ್ಯಾಕ್ಟ್ ಮಾಡಿದರೆ 2 ಫೀಟ್ ಆ್ಯನಿಮಲ್ದು ಕೌಂಟ್ ಸಿಗುತ್ತೆ. ಸಿಂಪಲ್. ಸೊ ಇದ್ರ ಬದಲು ಇಕ್ವೇಷನ್ ಅದು ಇದು ಮಾಡಿ ಟೈಮ್ ವೇಸ್ಟ್ ಬೇಡ, ಸಿಂಪಲ್ ಮೆಥಡ್ ಇದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಪರ್ಮ್ಯುಟೇಷನ್ ಕಾಂಬಿನೇಷನ್ ಈ ಸಲ 2 to 3 ಕ್ವಶನ್ಸ್ ಕೇಳಿದ್ದಾನೆ ಆಲ್ಮೋಸ್ಟ್. ಸೊ ಎಲ್ಲ ಬೇಸಿಕ್ ಕ್ವಶನ್ಸ್. ಈ ಕ್ವಶನ್ ಏನು ಹೇಳ್ತಿದೆ, ಬಾಕ್ಸ್ ಕಂಟೈನ್ಸ್ 2 ವೈಟ್ 3 ಬ್ಲ್ಯಾಕ್ 4 ರೆಡ್. ಸೊ 2 ವೈಟ್ ಬಾಲ್ಸ್ 3 ಬ್ಲ್ಯಾಕ್ ಬಾಲ್ಸ್ ಮತ್ತು 4 ರೆಡ್ ಬಾಲ್ಸ್ ಇದ್ದಾವೆ. ಇನ್ ಹೌ ಮೆನಿ ವೇಸ್ ಕ್ಯಾನ್ 3 ಬಾಲ್ಸ್ ಬಿ ಡ್ರಾನ್. ಸೊ ಅವನು 3 ಬಾಲ್ಸ್ ಡ್ರಾ ಮಾಡ್ತಿದ್ದಾನೆ. ಸೊ ಅದರಲ್ಲಿ ಅಟ್ಲೀಸ್ಟ್ 1 ಬ್ಲ್ಯಾಕ್ ಅವನಿಗೆ ಬೇಕಂತೆ, ಅಟ್ಲೀಸ್ಟ್ 1 ಬ್ಲ್ಯಾಕ್ ಬಾಲ್ ಅವನಿಗೆ ಬೇಕಂತೆ. ಸೊ ಇದು ಲಾಜಿಕ್ ಏನು ಅಪ್ಲೈ ಆಗುತ್ತೆ, ಲಾಜಿಕ್ ಏನಂದರೆ ನಮಗೆ ಅಟ್ಲೀಸ್ಟ್ 1 ಬ್ಲ್ಯಾಕ್ ಬಾಲ್ ಬೇಕು. ಅಟ್ಲೀಸ್ಟ್ 1 ಬ್ಲ್ಯಾಕ್ ಬಾಲ್ ಅಂದರೆ 1 ಇರ್ಬೋದು 2 ಇರ್ಬೋದು ಅಥವಾ 3 ಬ್ಲ್ಯಾಕ್ ಬಾಲ್ ಇರ್ಬೋದು. ಸೊ ಇದಕ್ಕೆ ಲಾಜಿಕ್ ಏನು ಅಪ್ಲೈ ಆಗುತ್ತೆ ಏನಂದರೆ ನಮಗೆ ಟೋಟಲ್ ಒಂದು ಕೆಲಸ ಮಾಡ್ತೀನಿ ನಾನು, ಟೋಟಲ್ಲು ಇರ್ರೆಸ್ಪೆಕ್ಟಿವ್ ಆಫ್ ಕಲರ್ ಯಾವುದು ಬಂತು ನೋಡೋದೇ ಇಲ್ಲ ನಾನು, ಸುಮ್ಮನೆ 3 ಬಾಲ್ ತೆಗಿತೀನಿ. ಸೊ ಆ 3 ಬಾಲು ಎಷ್ಟು ವೇಸಲ್ಲಿ ತೆಗಿಬೋದು ಅದು ಮೈನಸ್ ಟೋಟಲ್ ನಂಬರ್ ಆಫ್ ವೇಸ್ ಮೈನಸ್ ನನಗೆ ಬ್ಲ್ಯಾಕ್ ಬಿಟ್ಟು ಬೇರೆ ಯಾವ್ದು ಬ್ಲ್ಯಾಕ್ ಬರುತ್ತಲ್ಲ, ಯಾವ ಬಾಲ್ ಬರುತ್ತಲ್ಲ ಅದ್ರ ನಂಬರ್ ಆಫ್ ವೇಸ್. ಸೊ ಟೋಟಲ್ ನನಗೆ ಎಷ್ಟು ವೇಸ್ ಬರ್ತವೆ ಅದರಲ್ಲಿ ನನಗೆ ನಾನ್ ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಬಿಟ್ಟು ಬೇರೆ ಎಷ್ಟು ವೇಸ್ ಬರ್ತವೆ ಟೋಟಲಿಂದ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಬ್ಲ್ಯಾಕಲ್ಲಿ ಎಷ್ಟು ವೇಸ್ ಬರ್ತವೆ ಅದು ಸಿಗುತ್ತಾ. ಸೊ ಇದೇ ನಮ್ಮದು ಲಾಜಿಕ್. ಸೊ ನಮಗೆ ಅಟ್ಲೀಸ್ಟ್ ಒನ್ ಬ್ಲ್ಯಾಕ್ ಬಾಲ್ ಬೇಕು. ಅದಕ್ಕೆ ನಾವು ಟೋಟಲ್ ನಂಬರ್ ಆಫ್ ವೇಸ್ ಮಾಡ್ತೀವಿ, ಟೋಟಲ್ ವೇಸ್, ಅದರಿಂದ ನಾವು ನಾನ್ ಬ್ಲ್ಯಾಕ್ ಬಾಲ್ ಬರೋ ವೇಸ್ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಟೋಟಲಲ್ಲಿ ನಾನ್ ಬ್ಲ್ಯಾಕ್ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಬ್ಲ್ಯಾಕ್ ಬಾಲ್ ಬರೋ ವೇಸ್ ಸಿಗುತ್ತೆ. ಸೊ ನಾನ್ ಬ್ಲ್ಯಾಕ್ ವೇಸ್. ಸೊ ನಾವು ವೇಸ್ ಹೆಂಗೆ ಫೈಂಡ್ ಔಟ್ ಮಾಡ್ತಿದ್ದೀವಿ, ಇಲ್ಲಿ ಆ್ಯಕ್ಚುಲಿ ನಾವು ಸೆಲೆಕ್ಷನ್ ಮಾಡ್ತಿದ್ದೀವಿ. ಸೊ ಕಾಂಬಿನೇಷನ್ ಯೂಸ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟಿದ್ದಾವೆ ಸೊ ಅದು ನೋಡೋಣ. ಇಲ್ಲಿ ವೈಟ್ ಇದೆ, ಅದ್ರ ಜೊತೆಗೆ ಬ್ಲ್ಯಾಕ್ ಇದೆ, ಅದ್ರ ಜೊತೆಗೆ ರೆಡ್ ಇದೆ. ವೈಟ್ 2 ಇದ್ದಾವೆ, ಬ್ಲ್ಯಾಕ್ 3 ಇದ್ದಾವೆ, ರೆಡ್ 4 ಇದ್ದಾವೆ. ಸೊ ಟೋಟಲ್ ಎಷ್ಟು ವೇಸ್ ಆಯಿತು ಅಂದರೆ NCR ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ಎನ್ ಅಂದರೆ ಏನು, ಟೋಟಲ್ ನಂಬರ್ ಆಫ್ ಬಾಲ್ಸ್, ದಟ್ ಈಸ್ 9 ಆಯಿತು. ಸೊ 9C ನಾವು ಎಷ್ಟು ಬಾಲ್ಸ್ ಡ್ರಾ ಮಾಡ್ತಿದ್ದೀವಿ, 3 ಬಾಲ್ಸ್. ಸೊ 9C3 ನಂದು ಟೋಟಲ್ ನಂಬರ್ ಆಫ್ ವೇಸ್ ಆಯಿತು ಇರ್ರೆಸ್ಪೆಕ್ಟಿವ್ ಆಫ್ ಕಲರ್, ಮೈನಸ್ ನಾನ್ ಬ್ಲ್ಯಾಕ್ ಬಾಲ್ಸ್ ಎಷ್ಟಿದ್ದಾವೆ, ನಾನ್ ಬ್ಲ್ಯಾಕ್ ಅಂದರೆ ಈ ವೈಟ್ ಮತ್ತು ಈ ರೆಡ್. ಸೊ ಟೋಟಲ್ 6 ಇದ್ದಾವೆ, ಟೋಟಲ್ 6 ಬಾಲ್ಸ್, ಅದರಲ್ಲಿ ನಾನು 3 ಬಾಲ್ಸ್ ಡ್ರಾ ಮಾಡಬೇಕು. ಸೊ 9C3 ಫಾರ್ಮುಲಾ ಏನು, 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಮೈನಸ್ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ ಇದಿಷ್ಟು ಸಾಲ್ವ್ ಮಾಡಿದ್ರೆ ನಮ್ಮದು ಫೈನಲ್ ಆನ್ಸರ್ ಬರುತ್ತೆ. ಸೊ 9 ಫ್ಯಾಕ್ಟೋರಿಯಲ್ ಅಂದರೆ ಇದು ಮುಂದೆ ಸಿಂಪ್ಲಿಫೈ ಮಾಡಿ ಬರೆಯೋಣ. 9 ಮೈನಸ್ 3 ಅಂದರೆ 6 ಫ್ಯಾಕ್ಟೋರಿಯಲ್
ಇಂಟು ಉಳಿದಿದ್ದು 3 ಫ್ಯಾಕ್ಟೋರಿಯಲ್ ಮೈನಸ್ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 3 ಅಂದರೆ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಮುಂದೆ ಸಿಂಪ್ಲಿಫೈ ಮಾಡೋಣ. 9 ಫ್ಯಾಕ್ಟೋರಿಯಲ್ ನಾನು 9 ಇಂಟು 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ, ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಮೈನಸ್ 6 ಫ್ಯಾಕ್ಟೋರಿಯಲಿಗೆ ನಾನು 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ, ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಇಲ್ಲಿ 3 ಫ್ಯಾಕ್ಟೋರಿಯಲ್ ಇಲ್ಲಿ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ತೀನಿ, ಇಲ್ಲಿ 6 ಫ್ಯಾಕ್ಟೋರಿಯಲ್ ಇಲ್ಲಿ 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ತೀನಿ. ಈ 3 ಫ್ಯಾಕ್ಟೋರಿಯಲ್ ನಾನು ಸ್ಪ್ಲಿಟ್ ಮಾಡಿ ಬರಿತೀನಿ. ಸೊ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಮತ್ತು ಈ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2. ಸೊ 2 1 2 2s ಆಯಿತು, 3 1 3 2s ಆಯಿತು, ಮತ್ತು 2 1 2 4s ಆಯಿತು, 3 1 3 3s ಆಯಿತು. ಸೊ 3 4s 12, 12 7s 84 ಮೈನಸ್ 2 5s 10, 10 2s 20 ಮೈನಸ್ 20. ಸೊ 84 ಮೈನಸ್ 20 64 ನಮ್ಮದು ಫೈನಲ್ ಆನ್ಸರ್ ಬಂತು. ಸೊ ಆಪ್ಷನ್ 2 64 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಸೊ ನಮಗೆ ಅಟ್ಲೀಸ್ಟ್ 1 ಬ್ಲ್ಯಾಕ್ ಬಾಲ್ ಅಂತ ಕೇಳಿದ್ದಾರೆ. ಸೊ ಈ ಅಟ್ಲೀಸ್ಟ್ ಅಂತ ಒಂದು ವರ್ಡ್ ಬಂದರೆ ನಾವೇನು ಮಾಡಬೇಕು, ಫಸ್ಟ್ ಟೋಟಲ್ ವೇಸ್ಟ್ ತೆಗಿಬೇಕು, ಆಮೇಲೆ ನಮಗೆ ಅಟ್ಲೀಸ್ಟ್ ಅಲ್ಲಿ ಏನು ಕೇಳಿದ್ದಾನಲ್ಲ ಬ್ಲ್ಯಾಕ್ ಬಾಲ್ ಕೇಳಿದ್ದಾನೆ. ಸೊ ಬ್ಲ್ಯಾಕ್ ಬಾಲ್ ಬಿಟ್ಟು ಬೇರೆ ಎಷ್ಟು ವೇಸ್ ಆಗುತ್ತೆ ಅಷ್ಟು ವೇಸ್ ನಾವು ಮೈನಸ್ ಮಾಡಿದರೆ ನಮಗೆ ಬೇಕಾಗಿರೋ ಬ್ಲ್ಯಾಕ್ ಬಾಲ್ ವೇಸ್ ಸಿಗುತ್ತೆ. ಸೊ ಆ ವೇಸು NCR ಫಾರ್ಮುಲಾದಲ್ಲಿ ಬರುತ್ತೆ, ಯಾಕಂದರೆ ನಾವಿಲ್ಲಿ ಸೆಲೆಕ್ಷನ್ ಮಾಡ್ತಿದ್ದೀವಿ. ಸೊ NCR ಫಾರ್ಮುಲಾ ನಮಗೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಗೊತ್ತು. ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ 64 ಫೈನಲ್ ಆನ್ಸರ್ ಬಂತು. ಸೊ ರಿಮೈನಿಂಗ್ ಕ್ವಶನ್ಸ್ ನಾವು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡೋಣ. ಐ ಹೋಪ್ ನಿಮಗೆ ಇವೆಲ್ಲ ಸೊಲ್ಯೂಷನ್ಸ್ ಅರ್ಥ ಆಗಿದೆ. ಮೋಸ್ಟ್ಲಿ ಸಿಂಪಲ್ ಕ್ವಶನ್ಸ್ ಕೇಳಿದರು, ಸ್ವಲ್ಪ ಲಾಜಿಕಲ್ ಅಷ್ಟೇ. ಸೊ ಸಾಕಷ್ಟು ಟಫ್ ಕ್ವಶನ್ಸ್ ಮಧ್ಯ ಈ ಈಸಿ ಕ್ವಶನ್ಸ್ ನೋಡಿ ಸ್ವಲ್ಪ ರಿಲೀಫ್ ಆಯಿತು. ಸೊ ಐ ಹೋಪ್ ನಿಮ್ಗೆ ಎಲ್ಲರದು ಎಕ್ಸಾಮ್ ಇವತ್ತಿಂದು ಚೆನ್ನಾಗಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ KS Tribe.